ಹಲೋ, ಹಾಯ್, ನಮಸ್ತೆ. ಇದು ನಮ್ಮ ಸೆಕೆಂಡ್ನೇ ಲಾಗ್ ಮಾಡ್ತಾ ಇರೋದು. ಇದು ನಮ್ಮ ದೊಡ್ಡಮ್ಮನ ಮನೆ. ಫುಲ್ ಗಾರ್ಡನ್ ಮಾಡೋಕ್ಕೆ ಅಷ್ಟೊಂದು ಸ್ಪೇಸ್ ಬಿಟ್ಟಿದ್ದೀವಿ. ಇನ್ನು ತುಂಬ ಕೆಲಸ ನಡೀತಾ ಇದೆ. ಈ ಸೈಡ್ ಬಂದರೆ ನಮ್ಮ ದನದ ಕಟ್ಟಿಗೆ ಇದೆ. ಹಾಗೆ ಈ ಸೈಡಲ್ಲೆಲ್ಲ ಅಡಿಕೆ ಗಿಡ ಹಾಕ್ಕೊಂಡಿದ್ದೀವಿ. ನಮ್ಮ ಚಿಕ್ಕ ಟಿಲ್ಲರ್ ಇದು. ತುಂಬ ಖುಷಿಯಾಗದು ಅದು ಗಾಡಿ ಓಡಿಸೋಕ್ಕೆ ನಮಗೆ. ಹಾಗೆ ನಾವು ಒಂದು ಎಕರೆಗೆಲ್ಲ ವಾಟ್ರ್ ಮಿಲನ್ ಹಾಕ್ಕೊಂಡಿದ್ದೀವಿ. ಇದು ಫಸ್ಟ್ ಟೈಮ್ ಹಾಕಿರೋದು ನಾವು. ಚೆನ್ನಾಗಿ ಬಂದರೆ ಸಾಕು. ಆದರೆ ಇವಾಗ ಚೆನ್ನಾಗಿದೆ. ಔಷಧಿ ಎಲ್ಲ ಹೊಡಿತಾ ಇದ್ದೀವಿ ನೋಡಿ. ಒಂದೊಂದೊಂದು ಹೂವು ಬಿಟ್ಟಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಒಂದೊಂದೊಂದು ಸೈಡಲ್ಲಿ ಕಾಯಿನೂ ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಹಾಗೆಯೇ ನಾವು ಔಷಧಿ ಎಲ್ಲ ಹೊಡಿತಾ ಇದ್ದೀವಿ. ತುಂಬ ಕೆಲಸ ಇದೆ ಇದಕ್ಕೆ. ಫುಲ್ ಹಾಕಿದ್ದೀವಿ 1.5 ಎಕರೆಗೆಲ್ಲ. ಹಾಗೆ ಕೆಳಗಡೆ ಬಂದರೆ ಪಪಾಯ ಗಿಡಗಳಿವೆ. ಹಾಗೆ ಅಡಿಕೆ ತೋಟ ಇದೆ, ಕಾಫಿ ಗಿಡಗಳು ಹಾಕ್ಕೊಂಡಿದ್ದೀವಿ. ಒಂದು 45-50 ಗಿಡಗಳಿರ್ಬೋದು, ಕಾಫಿ ಗಿಡಗಳು. ಇದು ನೋಡಿ ಅಡಿಕೆ ಗಿಡ. ಅಡಿಕೆನೂ ಇರ್ಬೋದು, ಒಂದು 100 ಗಿಡಗಳು. ನಮ್ಮ ಅಣ್ಣ 1 ಎಕರೆಗೆ ಮರಗೆಣಸು ಹಾಕ್ಕೊಂಡಿದ್ದಾನೆ ನೋಡಿ. ಇನ್ನು ಚಿಗುರು ಬಿಟ್ಟಿದೆ. ಒಂದೊಂದರಲ್ಲಿ ಚಿಗುರು ಆಗಿದೆ, ಒಂದೊಂದರಲ್ಲಿ ಆಗಿಲ್ಲ. ಲೇಟಾಗಿ ಆಗ್ಬೋದು ಇದು. ಅವನಿಗೂ ಗೊತ್ತಿಲ್ಲ. ಇದು ಅವನು ಫಸ್ಟ್ ಟೈಮ್ ಹಾಕಿರೋದು. ಇಲ್ಲಾಂದರೆ ನಾವು ಜೋಳ ಮತ್ತು ಶುಂಠಿ ಹಾಕೋದು ನೋಡಿ. ಇದು ಫುಲ್ ಪಪಾಯ ಗಿಡಗಳಲ್ಲಿ ಫುಲ್ ಪಪಾಯ ಜಂಪೆನೇ ಬಿಟ್ಟಿದೆ. ಒಂದು ಹಣ್ಣು ಆಗಿಲ್ಲ. ಇದು ಫಸ್ಟ್ ಟೈಮ್ ಬಿಟ್ಟಿರೋದು ನೋಡಿ. ಅಲ್ಲೊಂದು ಹಣ್ಣು ಬಿದ್ದಿದೆ ಸ್ವಲ್ಪ ನೋಡಿ. ಆಮೇಲೆ ಮತ್ತೆ ತಗೊಂಡು ಹೋಗೋದು ಆ ಹಣ್ಣು. ಅಲ್ಲೊಂದು ಹಣ್ಣು ಕಾಣ್ತಾ ಇದೆ. ಚೆನ್ನಾಗಿದ್ದರೆ ಸಾಕು ಫಸ್ಟ್. ಹಾಗೆ ಕೆಳಗಡೆ ಬಂದರೆ ಕಾಫಿ ಗಿಡ ಇದೆ ಅಲ್ಲಿ. ಇದೆಲ್ಲ ಅಡಿಕೆ ಗಿಡಗಳು. ಹಾಗೆ ಅಲ್ಲಿ ಸಿಲ್ವರ್ ಗಿಡ ಮಧ್ಯ ಕಾಫಿ ಗಿಡಗಳು ಹಾಕಿದ್ದೀವಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಹೂಗಳಾಗಿದೆ ಅದರಲ್ಲಿ. ಒಂದೊಂದರಲ್ಲಿ ಹೂಗಳಾಗಿದೆ, ಒಂದೊಂದರಲ್ಲಿ ಹೂಗಳಾಗಿಲ್ಲ. ಎಲ್ಲದರಲ್ಲೂ ಆಗಿದೆ ಹೂಗಳು. ಹಾಗೆ ನೋಡಿ, ಸಿಲ್ವರ್ ಗಿಡಗಳ ಮಧ್ಯೆ ಉಂಡೆ ಮೆಣಸು ಕೂಡ ಹಾಕಿದ್ದೀವಿ. ಅದು ಕೂಡ ಹಣ್ಣಾಗಿಲ್ಲ, ಫುಲ್ ಕಾಯಿ ಇದೆ. ಅದು ಹಣ್ಣಾದಮೇಲೆ ನಾವು ಕೀಳಬೇಕದು ನೋಡಿ. ತುಂಬ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಿಂದ ನಮಗೇನು ಲಾಸ್ ಇಲ್ಲ. 1 kg ಉಂಡೆ ಮೆಣಸಿಗೆ ಇವಾಗ ರೈಟ್ ಇದೆ 350-400 ರೂಪಾಯಿ ಆಗಿದೆ. ಮತ್ತು ದನಗಳಿಗೆ ಮೇಯೋಕ್ಕೆ ಏನಿಲ್ಲ ಅಂತ ಜೋಳ ಹಾಕಿದ್ದೀವಿ ನೋಡಿ. ಚಿಕ್ಕ ಚಿಕ್ಕ ಜೋಳ ಇದೆ. ಇನ್ನು ಫುಲ್ ಮಧ್ಯ ಹಾಕ್ಕೊಂಡಿದ್ದೀವಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಮಳೆ ಬರ್ತಾ ಇದೆ. ಆದರೆ 2-3 ದಿನ ಮಳೆ ಇದ್ದರೆ ನಮಗೆ ಒಳ್ಳೆಯದು. ನೈಟ್ ಹೊತ್ತು ನೀರು ಹೊಡೆಯೋದು ಕಮ್ಮಿ ಆಗುತ್ತೆ ನಮಗೆ. ಈ ಎಷ್ಟು ಮಳೆ ಬಂದ್ರೂ ಚಂದ ನಮಗೆ. ಒಂದು ಹಳ್ಳಿಯಲ್ಲಿ ಇರೋಕ್ಕೇ ಎಷ್ಟು ಚೆನ್ನಾಗಿ ಗೊತ್ತಾ. ಸಿಟಿಗಿಂತನೂ ಹಳ್ಳಿ ತುಂಬಾ ಚೆನ್ನಾಗಿರುತ್ತೆ. ನಾನು ಸಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಹಳ್ಳಿ ಕಡೆ ಬಂದರೆ ತಂಪಾದ ಗಾಳಿ ಇರುತ್ತೆ. ಮಳೆಗೆ ಆ ಕ್ಲೈಮೇಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ನೋಡ್ತಾ ಇರಿ, ಎಷ್ಟು ಚೆನ್ನಾಗಿರುತ್ತೆ.
ಸ್ವಲ್ಪ ಸ್ವಲ್ಪ ಮಳೆ ಬಂದಿತ್ತು, ಅದು ಗಾಳಿ ತುಂಬ ಇದೆ. ಹಾಗೆ ನಮ್ಮ ದನಗಳು ತುಂಬ ಕಿರುಚ್ಕೊಳ್ತಾ ಇದ್ದಾರೆ, ಅದಕ್ಕೆ ಪಾಪ ನೀರು ಕುಡಿಸ್ಬೇಕು. 2 ದನಗಳಿವೆ. ಬನ್ನಿ ಇವಾಗ ದನ ಕೊಟ್ಟಿಗೆಗೆ ಹೋಗೋದ, ದನಗಳೇನು ಮಾಡ್ತಾಯಿದೆ ಅಂತ ನೋಡೋದ. ಪಾಪ ನಮ್ಮ ದನ, ನಾವು ನಾಮಕರಣಕ್ಕೆ ಹೋಗ್ಬಿಟ್ಟು ಅಂತ ದನಗಳಿಗೆ ಬರೀ ಜೋಳ ಸಿಪ್ಪೆ ಹಾಕಿ ಹೋಗಿದ್ದು ಮತ್ತು ಸ್ವಲ್ಪ ಜೋಳ ಕಡ್ಡಿ ಹಾಕಿ ಹೋಗಿದ್ದು. ಪಾಪ ಅದು ನಮಗೆ ಎಷ್ಟು ವೆಯ್ಟ್ ಮಾಡುತ್ತೆ ಗೊತ್ತಾ.